ಪ್ರೈಸ್ ದ ಲಾರ್ಡ್. ಅತಿ ಶೀಘ್ರವೇ ಬರಲಿಕ್ಕಿರುವಂಥ ನಜರೇತಿನ ಯೇಸುವಿನ ಏಕೈಕ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ಶುಭ ವಂದನೆಗಳನ್ನು ಸಲ್ಲಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ದೇವರು ಒದಗಿಸಿಕೊಟ್ಟಂಥ ಈ ಮತ್ತೊಂದು ನೂತನ ದಿನಕ್ಕಾಗಿ ದೇವರಿಗೆ ಸ್ತೋತ್ರ. ಕಳೆದ ರಾತ್ರಿಯೆಲ್ಲ ಸುಖ ನಿದ್ರೆಯನ್ನು ಒದಗಿಸಿಕೊಟ್ಟು ಈ ಮುಂಚಾನೆಯೇ ತನ್ನ ಉನ್ನತವಾದ ಕೃಪೆಯ ನಿಮಿತ್ತ ನಮ್ಮನ್ನು ಬದುಕುಳಿಸಿದ್ದಾರೆ. ನಾವು ನೋಡೋದಾದರೆ ನಮ್ಮಂಥವರು, ನಮಗಿಂತ ಚಿಕ್ಕವರು, ದೊಡ್ಡವರು ಈ ಲೋಕವನ್ನು ಬಿಟ್ಟು ಹೋಗಿದ್ದಾರೆ. ಇನ್ನೂ ಅನೇಕರು ಬದುಕಿದಾಗ್ಯೂ ಅನೇಕ ವೇದನೆಯಲ್ಲಿ, ಅನೇಕ ರೀತಿಯ ಕಷ್ಟಗಳಲ್ಲಿ ಸಿಲುಕಿಕೊಂಡು ಮರಣದ ಹಾಸಿಗೆಯಲ್ಲಿ ಕಣ್ಣೀರಿಡುತ್ತಾ ರೋದನೆ ಪಡುತ್ತಾ ಇದ್ದಾರೆ. ಆದರೆ ದೇವರ ಅತ್ಯುನ್ನತವಾದಂಥ ಪ್ರೀತಿ ಕರುಣೆ ಮೂಲಕ ನಾವು ಕ್ಷೇಮವಾದ ದಿನವನ್ನು, ಆರೋಗ್ಯಕರವಾದ ದಿನವನ್ನು, ಸಂತೋಷವಾದ ದಿನವನ್ನು ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ ಪ್ರಿಯರೇ. ದೇವರು ಅಷ್ಟು ಪ್ರೀತಿಯನ್ನು ನಿನ್ನ ಮೇಲೆ ತೋರಿಸ್ತಾ ಇದ್ದಾರೆ, ನಮ್ಮೆಲ್ಲರ ಮೇಲೆ ತೋರಿಸ್ತಾ ಇದ್ದಾರೆ. ಕಷ್ಟಗಳಿದೆ ನಮ್ಮ ಜೀವನದಲ್ಲಿ, ಆದರೆ ಆ ಕಷ್ಟವನ್ನು ಜಯಿಸಲಿಕ್ಕೆ ದಿನ ದಿನವನ್ನು ದೇವರು ಒದಗಿಸಿ ಕೊಡ್ತಾ ಇದ್ದಾರೆ. ನಾನಿದ್ದೇನೆ ಎಂಬುದಾಗಿ ದಿನ ದಿನ ಒದಗಿಸಿಕೊಟ್ಟು ದೇವರು ತನ್ನ ಕಾರ್ಯವನ್ನು ನಮಗೆ ತಿಳಿಯಪಡಿಸ್ತಾ ಇದ್ದಾರೆ. ತನ್ನ ವಾಕ್ಯದ ಮೂಲಕ ಪ್ರತಿದಿನ ನಮ್ಮನ್ನು ಬಲಪಡಿಸ್ತಾ ಇದ್ದಾರೆ, ಧೈರ್ಯಪಡಿಸ್ತಾ ಇದ್ದಾರೆ, ಆದರಣೆ ಕೊಡ್ತಾ ಇದ್ದಾರೆ, ಮಾತನಾಡ್ತಿದ್ದಾರೆ ನಮ್ಮೊಟ್ಟಿಗೆ. ಆಮೇನ್. ಹಾಗಿದ್ರೆ ಈ ದಿನ ದೇವರು ಒದಗಿಸಿಕೊಟ್ಟಂಥ ವಾಗ್ದಾನವನ್ನು ನಾವು ಧ್ಯಾನಿಸೋಣ. ಕೀರ್ತನೆಗಳು 60:12. ದೇವರಿಂದ ಶೂರ ಕೃತ್ಯಗಳನ್ನು ನಡೆಸುವೆವು, ನಮ್ಮ ವೈರಿಗಳನ್ನು ತುಳಿದು ಬಿಡುವವನು ಆತನೇ. ಆಮೇನ್. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ಯೆಹೋವನ ಮೂಲಕವಾಗಿ ಯೇಸು ಕ್ರಿಸ್ತನು ಯಾವ ರೀತಿ ಈ ಲೋಕದಲ್ಲಿ ಶರೀರಧಾರಿಯಾಗಿ ಬಂದು ಮನುಷ್ಯನ ಕುಮಾರನಾಗಿ ಅನೇಕ ಅದ್ಭುತಗಳನ್ನು, ಅನೇಕ ಆಶ್ಚರ್ಯ ಕಾರ್ಯಗಳನ್ನು ಮಾಡಿ ದೇವರೊಂದು ಮಾತು ಹೇಳ್ತಾರೆ, ನನಗಿಂತ ನೀವು 2ರಷ್ಟು ಶೂರ ಕೃತ್ಯಗಳನ್ನ ಮಾಡ್ತೀರಿ, ನನಗಿಂತ 2ರಷ್ಟು ನೀವು ಅದ್ಭುತ ಕಾರ್ಯಗಳನ್ನ, ಆಶ್ಚರ್ಯ ಕಾರ್ಯಗಳನ್ನ ಮಾಡ್ತೀರಿ ಎಂಬುದಾಗಿ ದೇವರು ತಿಳಿಸಿದ ರೀತಿಯಲ್ಲಿ ನಾನು ನೀನು ದೇವರಲ್ಲಿ ಜೀವಿಸುವಾಗ, ದೇವರ ಒಂದು ಆತ್ಮದ ಮೂಲಕ ನಡೆಸಲ್ಪಡುವಾಗ, ಅಭಿಷೇಕದ ಆತ್ಮದಲ್ಲಿ ನಾವು ನೆಲೆಗೊಂಡು ಜೀವಿಸುವಾಗ, ಪರಿಶುದ್ಧಾತ್ಮನ ಮೂಲಕ ನಾವು ನಡೆಸಲ್ಪಡುವಾಗ ನಮ್ಮ ದೇವರಿಗಿಂತ 2ರಷ್ಟು ಕಾರ್ಯ, ಶೂರ ಕೃತ್ಯಗಳನ್ನು ಮಾಡಲಿಕ್ಕೆ ದೇವರು ನಮ್ಮನ್ನು ಮುಂದೆ ನಡೆಸ್ತಾರೆ ಪ್ರಿಯರೇ. ದೇವರು ನಮಗೆ ಅಂಥ ಅಧಿಕಾರನ ಕೊಟ್ಟಿದ್ದಾರೆ. ಎಲ್ಲ ವೈರ್ಯ ಬಲವನ್ನು ತುಳಿಯೋದಕ್ಕೆ ಅಧಿಕಾರ ಕೊಟ್ಟಿದ್ದಾರೆ. ನಮ್ಮ ಎಲ್ಲ ಶತ್ರುವನ್ನು ತುಳಿಯುವವನು ನನ್ನ ಜೀವ ಸ್ವರೂಪನಾದಂಥ ದೇವರೇ ಆಗಿದ್ದಾರೆ. ಯಾವ ಶತ್ರುವು ನಿಮ್ಮನ್ನು ಪೀಡಿಸ್ತಾ ಇದೆಯೋ, ಯಾವ ಶತ್ರುವು ನಿಮ್ಮನ್ನು ಕುಗ್ಗಿಸುವಂತೆ ಮಾಡ್ತಾ ಇದೆಯೋ, ತಲೆ ತಗ್ಗಿಸುವಂತೆ ಮಾಡಿದೆಯೋ, ಅದು ಯಾವುದೇ ಸಮಸ್ಯೆಗಳ ರೂಪದಲ್ಲಿರ್ಬೋದು, ಯಾರೇ ಮನುಷ್ಯರ ರೂಪದಲ್ಲಿರ್ಬೋದು, ಆದರೆ ಆ ಎಲ್ಲ ವೈರಿಗಳನ್ನ ತುಳಿದು ಬಿಡುವ ನನ್ನ ಯೇಸುವೆ. ಆಮೇನ್. ನಂಬ್ತಾ ಇದ್ದೀರಾ ನಿಮ್ಮ ಜೀವನದಲ್ಲಿ? ಅಪ್ಪ ಏನಪ್ಪ ಈ ಕಾಟ ನನಗೆ ಇರುವುದು ಅಂತ ಹೇಳಿ ಬೇಸರ ಪಡ್ತಾ ಇದ್ದೀರಾ? ದುಃಖಿಸ್ತಾ ಇದ್ದೀರಾ? ಏನು ಮಾಡಬೇಕು ತೋರಿಸ್ತಾ ಇಲ್ವಾ, ಗೊತ್ತಾಗ್ತಾ ಇಲ್ವಾ? ಬನ್ನಿ ದೇವರ ಸನ್ನಿಧಾನಕ್ಕೆ ಮೊರೆ ಇಡ್ರಿ. ಅಪ್ಪ ನಿನ್ನ ವಾಗ್ದಾನ ಹೇಳ್ತಾ ಇದೆ, ಶೂರ ಕೃತ್ಯಗಳನ್ನು ನಾವು ಮಾಡ್ತೇವೆ, ನಮ್ಮ ವೈರಿಗಳನ್ನು ತುಳಿಯುವಾತನು ನೀನೇ ಎಂಬುದಾಗಿ. ಅಪ್ಪ ನೀನೇ ನಮ್ಮ ವೈರಿಯನ್ನು ಅಪ್ಪ ತುಳಿದು ನಮ್ಮನ್ನು ಅವರಿಂದ ರಕ್ಷಿಸು, ನಮ್ಮನ್ನು ಬಿಡಿಸು. ಈ ಸಮಸ್ಯೆ ಎಂಬ ವೈರಿಯಿಂದ ನನ್ನ ಬಿಡಿಸು, ಈ ಸಾಲಬಾಧೆ ಎಂಬ ವೈರಿಯಿಂದ ನನ್ನ ತಪ್ಪಿಸು, ಸಹಾಯವನ್ನು ಮಾಡು ಸ್ವಾಮಿ. ನಿನಗೆ ನಾನು ಮೊರೆ ಇಡ್ತಾ ಇದ್ದೇನೆ, ನನ್ನ ಮೇಲೆ ಕನಿಕರ ತೋಡು ಸ್ವಾಮಿ. ಮನಮರುಗಿ ದೃಷ್ಟಿಸಿ ನೋಡಪ್ಪ. ಈ ಅನಾರೋಗ್ಯ ಎಂಬ ವೈರ್ಯದಿಂದ ನನ್ನ ಬಿಡಿಸು, ಈ ಶತ್ರುವಿನಿಂದ ನನ್ನ ಬಿಡುಗಡೆ ಕೊಡು ಸ್ವಾಮಿ. ಆರೋಗ್ಯ ಕೊಡಪ್ಪ. ಆಮೇನ್. ಅಪ್ಪ ರಕ್ಷಣೆ ಇಲ್ಲದಂಥ ಅಪ್ಪ ಅನುಭವದಲ್ಲಿರುವಂಥ ಈ ಶತ್ರುವಾದ ಎಲ್ಲ ರಕ್ಷಣೆ ಇಲ್ಲದಂಥ ರೀತಿ ನಡೆಸ್ತಿರುವಂಥ ಎಲ್ಲ ಶತ್ರುವಿನ ಬಂಧಕಗಳಿಂದ ಬಿಡುಗಡೆ ಮಾಡು. ರಕ್ಷಣೆಯನ್ನು ನನ್ನ ಕುಟುಂಬಕ್ಕೆ ಕೊಡು ಸ್ವಾಮಿ. ಅಪ್ಪ ನನ್ನ ಗಂಡನು, ನನ್ನ ಹೆಂಡತಿಯೋ, ನನ್ನ ಮಕ್ಕಳು ಅಪ್ಪ ದುಶ್ಚಟಗಳ ವೈರಿಗೆ ಸಿಲುಕಿಕೊಂಡಿದ್ದಾರೆ. ಎಲ್ಲ ದುಶ್ಚಟಗಳಿಂದ, ದುರಭ್ಯಾಸ ಎಂಬ ಅಪ್ಪ ಈ ಶತ್ರುವಿನಿಂದ ನನ್ನ ಬಿಡಿಸು ಸ್ವಾಮಿ. ತೊಲಗಿಸು ಅಪ್ಪ, ಬಿಡುಗಡೆ ಕೊಡಪ್ಪ. ಆಮೇನ್. ಪ್ರಾರ್ಥಿಸ್ತಾ ಇದ್ದೇವ. ನೂತನ ವರ್ಷದಲ್ಲಿ ಯಾವುದಕ್ಕಾಗಿ ನೀವು ಎದುರು ನೋಡೋರು,
ಅರ್ಧೇ ಇರ್ಬೋದು. ಆದರೆ ದೇವ್ರು ಹೇಳ್ತಾರೆ ಶೂರ ಕೃತ್ಯಗಳನ್ನು ಮಾಡಲಿಕ್ಕೆ ನಮ್ಮನ್ನು ಬಲಪಡಿಸುವಂಥ ದೇವರು. ದೇವರಿಗಾಗಿ ಶೂರ ಕೃತ್ಯಗಳನ್ನು ಮಾಡಲಿಕ್ಕೆ, ದೇವರಿಗಾಗಿ ನಿಲ್ಲಲಿಕ್ಕೆ, ದೇವರಿಗಾಗಿ ದೃಢವಾಗಿ ನಿಲ್ಲಲಿಕ್ಕೆ, ಶೂರ ಕೃತ್ಯಗಳನ್ನ ಮಾಡಿ ದೇವರ ನಾಮವನ್ನು ನಾವು ಘನಪಡಿಸಲಿಕ್ಕೆ ದೇವರು ನಮ್ಮನ್ನು ಉಪಯೋಗಿಸಿಕೊಳ್ಳುವಂಥ ರೀತಿಯಲ್ಲಿ ನಾವು ಜೀವಿಸಬೇಕು. ಒಂದೊಂದು ಆಯುಧವನ್ನಾಗಿ, ಒಂದು ಪ್ರಾರ್ಥನಾ ವೀರರಾಗಿ ನಾವು ಎದ್ದೇಳಬೇಕು. ಎಲ್ಲ ಶತ್ರುವಿಂದ ಬಿಡುಗಡೆ ಹೊಂದಲಿಕ್ಕೆ ಒಂದೊಂದು ಆಯುಧಗಳಾಗಿ ನಾವು ನಿಂತುಕೊಳ್ಳಬೇಕಾಗಿದೆ ದೇವರಿಗೋಸ್ಕರವಾಗಿ. ಆಮೇನ್. ಆದರೆ ಆತನು ನಮ್ಮ ಮುಂದೆ ಇದ್ದು ನಡೆಸಲಿಕ್ಕೆ ಶಕ್ತನು, ಎಲ್ಲ ವೈರಿಯಿಂದ ನಮ್ಮನ್ನು ಬಿಡಿಸಲಿಕ್ಕೆ ಶಕ್ತನು ಆತನೊಬ್ಬನೇ. ಹಲ್ಲೆಲೂಯಾ. ನಂಬ್ತಾ ಇದ್ದೀರಾ? ನಿಮಗೇನೇ ಶತ್ರು ಮನುಷ್ಯ ರೂಪದಲ್ಲಿರ್ಬೋದು, ಪರಿಸ್ಥಿತಿಗಳ ಸಮಸ್ಯೆಗಳ ರೂಪದಲ್ಲಿರ್ಬೋದು, ಕಷ್ಟಗಳ ರೂಪದಲ್ಲಿ, ಕಣ್ಣೀರಿನ ರೂಪದಲ್ಲಿ, ವೇದನೆ ರೂಪದಲ್ಲಿರ್ಬೋದು, ನೀವು ಉಚ್ಚರಿಸಿ ಪ್ರಾರ್ಥಿಸುವಾಗ ಎಲ್ಲ ಶತ್ರುವಿಂದ ಬಿಡುಗಡೆ ಕೊಡಲಿಕ್ಕೆ ನನ್ನ ದೇವರಿಗೆ ಸಾಧ್ಯ. ನೀವು ನಂಬಿ ಪ್ರಾರ್ಥನೆ ಮಾಡಿ, ಮೊರೆ ಇಡ್ರಿ ದೇವರ ಸನ್ನಿಧಾನದಲ್ಲಿ, ಕೂಗ್ರಿ, ವಿಜ್ಞಾಪಿಸ್ರಿ, ಖಂಡಿತವಾಗಿಯೂ ದೇವರು ಮಾಡ್ತಾರೆ. ಆತನು ವಾಗ್ದಾನ ಮಾಡಿದನೆಂದರೆ ಆತನು ನಂಬಿಗಸ್ತನು. ಆ ವಾಗ್ದಾನ ಎಂದಿಗೂ ತಪ್ಪಿಸೋದಿಲ್ಲ. ಈ ದಿನ ನೀನು ವೇದನೆ ಪಡ್ತಿದ್ದೀಯ, ಸಾಲ ಇದೆ ಎಂಬುದಾಗಿ, ಅನಾರೋಗ್ಯ ಇದೆ ಎಂಬುದಾಗಿ, ದುಃಖ ಪಡ್ತಾ ಇದೆಯಾ, ಏನಪ್ಪ ಈ ಪರಿಸ್ಥಿತಿ ಎಂಬುದಾಗಿ, ಶತ್ರುವನ್ನು ಅಣಚಿ ಹಾಕಲಿಕ್ಕೆ ನನ್ನ ದೇವರು ಇದ್ದಾರೆ. ಆಮೇನ್. ಆತನ ನಂಬಿ ನಿರೀಕ್ಷೆಯಿಂದ ಪ್ರಾರ್ಥನೆ ಮಾಡಿರಿ. ಮನಮರುಗಿ ದೃಷ್ಟಿಸಿ ನೋಡುವಂಥ ದೇವರು ಎಲ್ಲ ಪರಿಸ್ಥಿತಿಯಿಂದ, ಎಲ್ಲ ಶತ್ರುವಿನ ಕಾರ್ಯಗಳಿಂದ ನಮ್ಮನ್ನು ಬಿಡಿಸಲಿಕ್ಕೆ ಶಕ್ತನು. ಮೇನೆ ವಿಜ್ಞಾಪನೆಗಳು ನಮಗೆ ತಿಳಿಸಿಕೊಳ್ಳಿ. ನಿಮಗಾಗಿ ನಾವು ಪ್ರಾರ್ಥನೆ ಮಾಡುವವರಾಗಿದ್ದೇವೆ. ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧನು ಉನ್ನತನಾದಂಥ ದೇವರ, ಜೀವಸ್ವರೂಪನಾದಂಥ ದೇವರ, ಅಪ್ಪ, ನಿಮಗಾಗಿ ಶೂರ ಕೃತ್ಯಗಳನ್ನು ಮಾಡುವಂಥ ಒಬ್ಬೊಬ್ಬರನ್ನಾಗಿ ನಮ್ಮನ್ನು ಆಶೀರ್ವದಿಸು ಸ್ವಾಮಿ. ಅಭಿಷೇಕದ ಆತ್ಮದಿಂದ ತುಂಬಿಸಿ ನೂತನ ವರ್ಷದಲ್ಲಿ ಅಪ್ಪ, ಶತ್ರುವಿಂದ ಒಬ್ಬೊಬ್ಬರನ್ನ ಬಿಡಿಸು. ಅದು ಸಾಲದ ಶತ್ರು ಆಗಿರ್ಬೋದು ಅಪ್ಪ, ಅದು ಅನಾರೋಗ್ಯ ಎಂಬ ಶತ್ರು ಆಗಿರ್ಬೋದು ಅಪ್ಪ, ಅದು ರಕ್ಷಣೆಯ ಅನುಭವ ಇಲ್ಲದಂತೆ ಮಾಡ್ತಿರುವಂಥ ಶತ್ರು ಆಗಿರ್ಬೋದು, ದುರಭ್ಯಾಸಗಳಿಂದ ದುಶ್ಚಟಗಳಿಗೆ ಒಳಪಡಿಸುವಂಥ ಶತ್ರು ಆಗಿರ್ಬೋದು ಕರ್ತರೆ. ಅಪ್ಪ, ಎಲ್ಲ ಪಾಪದ ಕಾರ್ಯಗಳ ಶತ್ರುವಿಂದ ಒಬ್ಬೊಬ್ಬರನ್ನ ಬಿಡಿಸು ಸ್ವಾಮಿ. ಮನುಷ್ಯರಿಂದ ಕರ್ತನೆ ಅಪ್ಪ, ಅನೇಕ ಮನುಷ್ಯ ಕೇಳನ್ನು ಬಯಸುತ್ತಾ ಶತ್ರುಗಳ ರೀತಿಯಲ್ಲಿರುವಂಥವ್ರನ್ನ ಅಪ್ಪ, ಒಬ್ಬೊಬ್ಬರನ್ನ ನಿನ್ನ ಮಕ್ಕಳನ್ನು ನೋಡ್ತಿರುವಂಥ ಪ್ರತಿಯೊಬ್ಬೊಬ್ಬರ ಜೀವನದಲ್ಲಿ ದೂರಪಡಿಸಿ ನಿನ್ನ ಮಹತ್ತಾದ ಕಾರ್ಯಗಳನ್ನು ನಡೆಸಿ ನೂತನ ವರ್ಷದಲ್ಲಿ ಒಬ್ಬೊಬ್ಬರನ್ನ ಸಾಕ್ಷಿಯಾಗಿ ನೀನು ನಿಲ್ಲಿಸು ಎಂಬುದಾಗಿ ಪ್ರಾರ್ಥಿಸಿಕೊಳ್ಳುತ್ತಾ ನಜರೇತಿನ ಯೇಸುವಿನ ದಿವ್ಯಳ ನಾಮದಲ್ಲಿ ಬೇಡಿದೆಲ್ಲವನ್ನು ಹೊಂದಿಕೊಂಡಿದ್ದೇವೆ ನಮ್ಮ ಪರಲೋಕದ ಪರಮ ತಂದೆಯೇ. ಆಮೇನ್. ಪ್ರೈಸ್ ದ ಲಾರ್ಡ್.